ಅದೇ ರೀತಿ ವಾಷಿಂಗ್ಟನ್ ಸುಂದರ್ ಹ್ಮ್. ಅವರು ಅಷ್ಟೇ, ಅವರು ತುಂಬಾ ಚೆನ್ನಾಗಿ ಆಡುವಂತ ಓಕೆ ಆಟಗಾರ. ಓಕೆ ಅವ್ರದ್ದು 5ನೇ ತಾರೀಕು. ಹ್ಮ್. ಸೊ ಈ 5ನೇ ತಾರೀಕು ಇವ್ರು ನಾಳೆ ಚೆನ್ನಾಗಿ ಆಡ್ತಾರೆ. ಓಕೆ 5 and 7 ಕಾಂಬಿನೇಷನ್ ಇವ್ರದ್ದು, ಹ್ಮ್. ಯಾಕಂದ್ರೆ ಇವ್ರು 5ನೇ ತಾರೀಕು ಕೊಟ್ಟಿರ್ತಾರೆ. ಹ್ಮ್. ಇವ್ರು ಆಡ್ತಾರೆ ಓಕೆ ನಾಳೆ, ಯಾಕಂದ್ರೆ 4 and 1 ಕಾಂಬಿನೇಷನ್ ಇವ್ರದ್ದು. ಇವ್ರ 5 ಕಡೆಯಿಂದ ಒಳ್ಳೆ and ಪ್ರದರ್ಶನ ಇರುತ್ತೆ ಅಂತ. ಹೌದು ಹ್ಮ್. ಹೌದು ಓಕೆ ಆಡ್ತಾರೆ. ಹ್ಮ್. ಮತ್ತೆ ಶಾರುಖ್ ಖಾನ್ ಓಕೆ ಅವರು ಅಷ್ಟೇ, ಹ್ಮ್. ಅವ್ರು ಆಲ್ರೌಂಡರ್. ಹ್ಮ್. ಸೊ ಅವ್ರು ಬಂದು 27ನೇ ತಾರೀಕು. ಇವ್ರದ್ದು 27ನೇ ತಾರೀಕು ಭರಣಿ ನಕ್ಷತ್ರ ಇವ್ರದ್ದು. ಹ್ಮ್. ಹಾಗಾಗಿ ಅಲ್ಲ, ನಾಳೆ ಮ್ಯಾಚ್ಗೆ ಅಂದ್ರೆ ಭಾನುವಾರದ ಮ್ಯಾಚ್ಗೆ ಹ್ಮ್. ನಮ್ಮ RCBಗೆ ನ್ಯೂಮರ್ಜಿ ಪ್ರಕಾರ ಯಾವ ಒಂದು ಆಟಗಾರ ಸ್ವಲ್ಪ ಕಂಟಕ ಆಗ್ಬೋದು ಅಂತ ಸ್ವಲ್ಪ ಜಾಸ್ತಿ ನಾವು ಸ್ಟ್ರಾಟಜಿ ಮಾಡಬೇಕಾಗಿರೋದು, ಅಥವಾ ಈ ಒಂದು ಆಟಗಾರ ನಮ್ಮ ಮೇಲೆ ಬಹಳ ಏನ್ ಹೇಳ್ತಾರೆ ಉತ್ತಮ ಪ್ರದರ್ಶನ ಕೊಟ್ಟು ನಮಗೆ ಸ್ವಲ್ಪ ಪೈಪೋಟಿ ಕೊಡ್ತಾರೆ ಅಂದ್ರೆ ಯಾರು ಅಂತ? ಗುಜರಾತ್ ಟೈಟನ್ಸ್ ಅಲ್ಲಿ ಆಯ್ತು ಅಂತ ಅಂದ್ರೆ ನಾಳೆ ನಮ್ಮ ಟೀಮ್ಗೆ ಟಕ್ಕರ್ ಕೊಡುವಂತವ್ರು, ಹೌದು. ಸ್ವಲ್ಪ ಹ್ಮ್. ತುಂಬಾ ಅಪೋಸಿಟ್ ಆಗಿ ತುಂಬಾ ಸ್ಟ್ರಾಂಗ್ ಅಂತ ಅಂದ್ರೆ ಹ್ಮ್. ನೋಡಿ, ಶಾರುಖ್ ಖಾನ್ ಅವ್ರಾಗಿರ್ಬೋದು. ಹ್ಮ್. ಅದೇ ರೀತಿ ರಾಹುಲ್ ತೆವಟಿಯಾ ಅಂತ ಹ್ಮ್. ಇದೆ, ಹ್ಮ್. ಅವ್ರ ಡೇಟ್ ಆಫ್ ಬರ್ತ್ ನಾಳೆ ತುಂಬಾ ಚೆನ್ನಾಗಿದೆ. ಹ್ಮ್. ಹಂಗಾಗಿ ಹ್ಮ್. ಸೊ ಸಾಯಿ ಕಿಶೋರ್ ಹ್ಮ್. ಹ್ಮ್. ಅವ್ರದ್ದು 6ನೇ ತಾರೀಕು ಪರವಾಗಿಲ್ಲ ಅಂತ ಹೇಳ್ಬೋದು. ಬೌಲರ್ ಕೂಡ. ಹ್ಮ್. ಬೌಲರ್ ಕೂಡ ಆಗಿರ್ತಾರೆ. ಹ್ಮ್. ಬಟ್ ಹೇಳಕ್ಕಾಗಲ್ಲ, ಹ್ಮ್. ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅವ್ರು ಒಂದೊಂದ್ಸತಿ ರಿವರ್ಸ್ ಹೌದು, ಹೊಡಿತಾರೆ. reverse ಆಗುತ್ತೆ, ಹೌದು. ಅದು ತುಂಬಾ ಮ್ಯಾಚ್ ಗಳಲ್ಲಿ ನಾವು ಆಗಿದೆ. ನೋಡಿದೀವಿ. ಅದೇ ರೀತಿ ಗ್ಲೇನ್ ಫಿಲಿಪ್ಸ್ ಅಂತ ಹ್ಮ್. ಅವರು ಕೂಡ 6 ಆಗಿರ್ತಾರೆ. ಬಟ್ ನನ್ ಪ್ರಕಾರ ಹ್ಮ್. ಡೇಟ್ ಆಫ್ ಬರ್ತ್ ಗಳು ತಗೊಂಡಾಗ ಅವರ ಡೇಟ್ ಆಫ್ ಬರ್ತ್ ಗಳು ಎಲ್ಲವೂ ಕೂಡ ನಾಳೆ ನೆಗೆಟಿವ್ ಹೊಡೆಯುವಂತ ಚಾನ್ಸಸ್ ಇದೆ. ಒಂದೊಂದ್ಸಲಿ ಅಂತಂದ್ರೆ ಉಲ್ಟಾ ಆಗೋ. ಅಷ್ಟೊಂದು ಏನು ಮ್ಯಾಚ್ ಆಗ್ತಿಲ್ಲ, ಹ್ಮ್. ನಾಳೆ ಡೇಟ್ ಗೆ ಹ್ಮ್. ಮ್ಯಾಚ್ ಆಗ್ತಿಲ್ಲ. ನ್ಯೂಮರಾಲಜಿ ಪ್ರಕಾರ ತಗೊಂಡಾಗ, ಹ್ಮ್. ನಕ್ಷತ್ರಗಳು ತಗೊಂಡಾಗ ಹ್ಮ್. ನಾಳೆ ಡೇಟ್ ಗೆ ಮ್ಯಾಚಿಂಗ್ ಕಮ್ಮಿ ಇದೆ. ಮತ್ತೆ ನಾಳೆ ನಾನು ಹೇಳ್ದೆ ಅನುರಾಧ ನಕ್ಷತ್ರ ಅಂತ, ಹೌದು. ನಕ್ಷತ್ರ ಕೂಡ ಕೌಂಟ್ ಮಾಡಿದಾಗ ಓಕೆ ಎಲ್ಲ ಒಂದ್ ಕಡೆ ಅವ್ರಿಗೆ ಒಂದು 50-50